ಒಬ್ಬೊಬ್ರಿಗೆ ಲೇಟ್ ಆಗಿ ಹೋದವ್ರಿಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿನೋ ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಟೈಮ್ 5 ಗಂಟೆ ಆಗೈತೆ ನೋಡ್ರಿ ನಾನು 4:15ಗೆ ಎದ್ದು ಕೈಕಾಲು ಮುಖ ತಕ್ಕೊಂಡು ಫಸ್ಟಿಗೆ ತಲೆಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈ ಬೇಸಿಗೆಗಂತೂ ವಾರದಾಗ ಒಂದು 2 ಸಲ ಆದ್ರೂ ತಲೆಗೆ ಎಣ್ಣೆ ಹಚ್ಕೋಬೇಕ್ರಿ ಜಾಸ್ತಿ ಹೀಟ್ನೂ ಆಗುತ್ತೆ ಮತ್ತು ಡ್ಯಾಂಡ್ರಫ್ನೂ ಜಾಸ್ತಿ ಆಗುತ್ತೆ ಶೆಕೆಗೆ ಮತ್ತು ಕೂದಲು ಜಾಸ್ತಿ ಉದ್ರಾಕ ಸ್ಟಾರ್ಟ್ ಆಗ್ತಾವ್ರಿ ಅಂದರೆ ನಾವು ಜಾಸ್ತಿ ತಲೆ ನೀಟಾಗಿ ವಾಶ್ ಮಾಡ್ಕೊಳಿಕಂದ್ರೆ ಮತ್ತು ತಲೆ ಎಣ್ಣೆ ಹಚ್ಕೊಳಿಕಂದ್ರೆ ಜಾಸ್ತಿ ಕೂದಲು ಉದುರ್ತಾವ್ರಿ ನನ್ನ ಕೂದಲು ಅಷ್ಟೇ ಈಗ 1-2 ವಾರ ಆಯಿತು ಸರಿಯಾಗಿ ಎಣ್ಣೆ ಹಚ್ಕೊಂಡಿಲ್ಲ ಹಂಗಾಗಿ ಕೂದಲು ಜಾಸ್ತಿ ಉದ್ರಾಕ ಸ್ಟಾರ್ಟ್ ಆಗ್ಬಿಟ್ಟವು ಅದಕ್ಕಾಗಿ ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟನೆ ನೆಕ್ಸ್ಟ್ ಕೆಲಸನ ಮಾಡ್ಬೇಕಂತ ಹೇಳಿ ಅಂದರೆ ಇದು ಎಡಿಟಿಂಗ್ ಮಾಡಬೇಕು ಕೆಲಸ ಮಾಡಬೇಕು ಅಂದರೆ ಇವತ್ತು ರವಿವಾರ ಐತಿ ಕಾಯಿಪಲ್ಯಕ್ಕೆ ಹೋಗಬೇಕು ಹಾಗಾಗಿ ಫಸ್ಟಿಗೆ ತಲೆಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಇದು ಎಡಿಟ್ ಮಾಡಿ ಆಮೇಲೆ ಮನೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಂದರೆ ಎಲ್ಲೇ ಹೋಗೋದಿದ್ರೆ ಫಸ್ಟ್ ಇದನ್ನೆಲ್ಲ ಕೆಲಸ ಮುಗಿಸ್ಬಿಟ್ರೆ ಏನಾಯ್ತಲ್ಲ ಎಡಿಟಿಂಗ್ ಕೆಲಸ ಆಗಲಿ ಮತ್ತು ಮನೆ ಕೆಲಸ ಆಗಲಿ ನಮಗೂ ಟೆನ್ಷನ್ ಅಂತ ಅನ್ಸಂಗಿಲ್ಲ ರೀ ಮತ್ತು ಬಂದ ಕೂಡಲೇ ಮನೆ ಕೆಲಸ ಮಾಡೋಕ್ಕೂ ಅಲ್ಲಂತ ಅನ್ಸುತ್ತೆ ಅದಕ್ಕಾಗಿ ಫಸ್ಟಿಗೆ ಎದ್ದು ಕೂಡಲೇ ತಲೆಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಂದರೆ ಎಡಿಟಿಂಗ್ ಕೆಲಸ ಅಂತೂ 1 ತಾಸು ಬೇಕಾಗುತ್ತೆ ಸ್ವಲ್ಪ ಎಡಿಟ್ ಮಾಡ್ಬೇಕಂದ್ರೂ 1 ತಾಸು ಟೈಮ್ ಬೇಕೇ ಆಗುತ್ತೆ ಅದಕ್ಕಾಗಿ ಫಸ್ಟಿಗೆ ಎದ್ದು ಕೂಡಲೇ ತಲೆಗೆ ಎಣ್ಣೆ ಹಚ್ಕೊಂಡು ಆಮೇಲೆ ವಿಡಿಯೋ ಎಡಿಟ್ ಮಾಡಿ ಮನೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮತ್ತು ನಮ್ಮ ಲಾಗ್ ನಿಮಗೆ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿ 10K ಆದ್ರೂ ಆಗ್ಬೇಕಂತ ಹೇಳಿ ನನ್ನ ಆಸೆ ಇದ್ದರೆ ಹಂಗಾಗಿ ಪಟ್ ಅಂತ ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಈಗ ಫೈನಲಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ನೀಟಾಗಿ ಒಂದ್ಸಲ ತಲೆಯೆಲ್ಲ ಹಿಕ್ಕೊಂಡ್ಬಿಡ್ಬೇಕ್ರಿ ಅಂದ್ರೆ ಬಾಚ್ಕೊಂಡ್ಬಿಡ್ಬೇಕು ಹಾಗಾದ್ರೆ ಈ ಸಲ ಕೂದಲು ಎಷ್ಟು ಉಚ್ಚಾಕ ಸ್ಟಾರ್ಟ್ ಆಗ್ಯಾವ ಅಂದ್ರೆ ಒಂದು 15 ದಿವಸ ಆಯಿತು ಇದೇ ಥರ ಆಗಕತ್ತಿದ್ದು ಕೂದಲೂ ಕಮ್ಮಿ ಆಗಿಬಿಟ್ಟವು ಅದಕ್ಕಾಗಿ ಮತ್ತೆ ನೆನಪಾಯ್ತಾ ಬೆಳಗ್ಗೆ ಎದ್ದು ಕೂಡಲೇ ಮತ್ತು ಮೆಹಂದಿ ಬೇರೆ ಹಚ್ಕೊಂಡಿದ್ದೆ ಆದರೆ ಎಣ್ಣೆ ಹಚ್ಕೊಂಡು 2 ತಾಸು ಬಿಟ್ಟು ತಲೆ ವಾಶ್ ಮಾಡ್ಕೊಂಡ್ರೆ ಆಯಿತು ಶಾಂಪು ಹಾಕಿ ಅಂತ ಹೇಳಿ ಈಗಿದ್ರೆ ನಾನು ನಾಷ್ಟಕ್ಕೆ ಇವತ್ತು ಆಲೂ ಗ್ರೇವಿ ಮತ್ತು ಬೀಟ್ರೂಟ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ಅಂದರೆ ಏನಾದರೂ ಮಾಡಲೇಬೇಕಲ್ಲ ಹಂಗಾಗಿ ಮನೆಯೊಳಗೆ ಏನಿರುತ್ತಲ್ಲ ಅದ್ರೊಳಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಹಂಗಾಗಿ ಈಗಿದ್ರೆ ಸಣ್ಣ ಬಟಾಟಿ ಬರ್ತಾವಲ್ರಿ ಅಂದರೆ ಆಲೂಗಡ್ಡೆ ಇರ್ತಾವಲ್ಲ ಅದನ್ನ ಈ ಥರ ಒಂದು ಸ್ಪೋರ್ಕ್ ತೊಗೊಂಡು ಸ್ವಲ್ಪ ಅದಕ್ಕೆಲ್ಲ ಚುಚ್ಚಿಬಿಟ್ಟು ಉಪ್ಪು ನೀರು ಹಾಕಿ ಕುದಿಸಾಕಿಡ್ಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಅದ್ರ ಸೊಪ್ಪಿನೂ ಎಲ್ಲ ನೀಟಾಗಿ ಉಚ್ಚುತ್ರಿ ಮತ್ತು ನೀಟಾಗಿ ಕುದಿಯುತ್ತೆ ಅದಕ್ಕಾಗಿ ಈ ಥರ ಮಾಡಬೇಕ್ರಿ ಅಂದ್ರೆ ಒಂದೊಂದು ಸಲ ಸಣ್ಣ ಏನು ಬಟಾಟಿ ಇರ್ತಾವಲ್ರಿ ಅವು ಚಲೋತ್ನೇ ಕುದಿಯೋಂಗಿಲ್ಲ ಈ ರೀತಿ ಮಾಡ್ದಾಗಂತಲ್ಲ ಜಲ್ದಿ ಕುದೀತಾವ್ರಿ 3 ವಿಷಲೊಳಗೆ ಹಾಗಾಗಿ ಅದನ್ನ ಸ್ಪೋರ್ಕಿಂದೆಲ್ಲ ತೂತು ಹಾಕಿಬಿಟ್ಟು ಅವಕ್ಕೆ ಉಪ್ಪು ನೀರು ಹಾಕಿ ಕುದಿಸಾಕಿಟ್ಟಿದ್ದೀನಿ ನೋಡಿರಿ ಬೀಟ್ರೂಟ್ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ರಿ ಅಂದರೆ ಬೀಟ್ರೂಟ್ ತಂದುಬಿಟ್ಟು 1 ವಾರ ಆಗಕ್ಕೆ ಬಂತು ಅದಕ್ಕಾಗಿ ಇವತ್ತು ಅದನ್ನೆಲ್ಲ ಬಳಸ್ಬಿಡೋಣ ತರಕಾರಿ ಅಂತ ಈ ಥರ ಮೇಲಿನ ಸೊಪ್ಪೆಲ್ಲ ತೆಗೆದ್ಬಿಟ್ಟು ಅದನ್ನ ಹೆರಚ್ಬಿಟ್ಟು ತೊಗೋಬೇಕಾಗುತ್ತೆ ರೀ ಅಂದರೆ ನಾನು ಆಲ್ರೆಡಿ ತುಂಬ ಸಲ ಇದೇ ರೀತಿ ಮಾಡ್ತಾಯಿರ್ತೀನಿ ಅಂದ್ರೆ ಮನ್ಯಾಗ ಜಾಸ್ತಿ ತರಕಾರಿ ಇದ್ದ ಕೂಡಲೇ ಅದನ್ನ ವೇಸ್ಟ್ ಮಾಡೋಕೆ ಹೋಗಬಾರ್ದು ಈ ಥರ ಎಲ್ಲ ಹೆರಚ್ಬಿಟ್ಟು ಅದಕ್ಕೆ ಸ್ವಲ್ಪ ಎಲ್ಲ ರೀತಿ ಹಿಟ್ಟು ಹಾಕಿಬಿಟ್ಟು ರೊಟ್ಟಿ ಅಥವಾ ತಾಲಿಪಟ್ಟಿ ಥರ ತಟ್ಟಿ ಬೆಳೆಸ್ಕೊಟ್ರೆ ಆಯಿತು ಸಖತ್ತಾಗಿರುತ್ತೆ ರೀ 1 ಸೋರೆಕಾಯಿ 3 ಬೀಟ್ರೂಟ್ ಅದನ್ನು ಹೆರಚ್ಬಿಟ್ಟು ತೊಗೊಂಡಿದ್ದೀನಿ ಮತ್ತು 1-2 ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕಂತಿಂದ್ರೆ ಬೇಕಂದ್ರೆ ಖಾರದ ಪುಡಿನೂ ಹಾಕ್ಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಬೋದು ರೀ ಈಗಿದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಇಂಗು ಮತ್ತು ಸ್ವಲ್ಪ ಅಜ್ವೈನು ಮತ್ತು 1-2-3 ರೀತಿ ಹಿಟ್ಟನ್ನು ಹಾಕಿಬಿಟ್ಟು ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ರೀ ಸ್ವಲ್ಪ ಕಸೂರಿ ಮೆಂತ್ಯ ಹಾಕಿದ್ದೀನಿ ಇಲ್ಲಾಂದ್ರೆ ಮೆಂತ್ಯ ಸೊಪ್ಪು ಹಸಿದು ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಬೋದು ಇಲ್ಲ ಸಬ್ಬಸಿಗೆ ಸೊಪ್ಪು ಬೇಕಂದ್ರೂ ಹಾಕ್ಬೋದು ರೀ ಮಕ್ಕಳಿಗೆ ತರಕಾರಿ ತಿಂದ್ರಿ ಮತ್ತು ಪಲ್ಯ ತಿಂದ್ರಿ ಅಂದರೆ ಅಂತಾರೆ ಬೀಟ್ರೂಟ್ ಆಗಲಿ ಮತ್ತು ಸೋರೆಕಾಯಿ ಪಲ್ಯ ಅದಕ್ಕಾಗಿ ಈ ರೀತಿ ಮಾಡೋದು ಮನೆಯೊಳಗೆ ಇರೋ ಹಿಟ್ಟೆಲ್ಲ ಹಾಕಿಬಿಟ್ಟು ಈ ರೀತಿ ಕಲಸಿ ರೊಟ್ಟಿ ಥರ ತಟ್ಟಿ ಬೆನೆಸ್ಕೊಟ್ರೆ ಆಯಿತು ಸಖತ್ತಾಗಿರೋದು ರೀ ಟೇಸ್ಟ್ ಅಂತೂ ಮತ್ತು ಇಲ್ಲಂದ್ರೆ ಇದಕ್ಕೆ ರವಾನ ಹಾಕಿ ಸ್ವಲ್ಪ ಮೊಸರು ಹಾಕಿ ಕಲಿಸ್ಬಿಟ್ಟು ಇಡ್ಲಿ ಅಥವಾ ಪಡ್ಡು ಮಾಡ್ಬೋದು ರೀ
ಈಗಿದ್ರೆ ನಾಷ್ಟಾನು ರೆಡಿ ಮಾಡಕ್ಕಂತಿದ್ದೀರಿ. ನಮ್ಮ ಮನೆಯವ್ರು ಹೋಗಿ ಬೆಳಗ್ಗೆ 7:30ಗೆ ಹೋಗಿ ಸಿಲಿಂಡ್ರ್ ತೊಗೊಂಡು ಬಂದರು. ಅಂದ್ರೆ ನಿನ್ನೆ ಅವರು ಮನೆಗೆ ತಂದು ಕೊಡ್ತೀನಂತ ಅಂದಿದ್ರು, ಆದರೆ ನಿನ್ನೆ ತಂದು ಕೊಡಲೇ ಇಲ್ಲ ರೀ. ಅದಕ್ಕಾಗಿ ಬೆಳಗ್ಗೆನೇ ಹೋಗಿಬಿಟ್ಟು ತುಂಬಿ ತಂದಿಟ್ರು. ಅಂದರೆ 2 ತಿಂಗಳಾಯ್ತು ನಾವು ಸಿಲಿಂಡ್ರ್ ಹಚ್ಬಿಟ್ಟು. ಅದಕ್ಕಾಗಿ ಮತ್ತು ಅಡುಗೆ ಮಾಡೋ ಮುಂದಾಗ ಖಾಲಿ ಆಗಿಬಿಟ್ರೆ ಟೆನ್ಷನ್ ಆಗುತ್ತಲ್ರಿ. ಅದಕ್ಕಾಗಿ ತಂದು ಇಟ್ಬಿಟ್ರೆ ಏನೈತಿಲ್ಲ ಟೆನ್ಷನ್ ಅಂತ ಅನ್ಸಂಗಿಲ್ಲ. ಖಾಲಿ ಆದ ತಕ್ಷಣ ಹಚ್ಚಕ್ಕೆ ಬರುತ್ತಲ್ರಿ, ಹಾಗಾಗಿ ತಂದಿಟ್ರು. ಈಗಿದ್ರೆ ಅದನ್ನೇನು ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ. ಈ ಥರ ಕೈಲೇ ತಟ್ಟಿ 2 ಸೈಡ್ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಬೆನ್ಸ್ಬಿಟ್ರಾಯ್ತು. ಸಖತ್ತಾಗಿರುತ್ತೆ ರೀ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಮಕ್ಳಿಗೆ ಮಾತ್ರ ತರಕಾರಿ ತಿನ್ನಂದ್ರೆ ತಿನ್ನಂಗೆ ಇಲ್ಲ ರೀ. ಈ ರೀತಿ ಮಾಡಿಕೊಟ್ರಾಯ್ತು. ಅವ್ರಿಗೆ ಗೊತ್ತಾಗಂಗಿಲ್ಲ, ತಿಂದ್ಬಿಡ್ತಾರೋ. 1-2 ತಾಲಿಪಟ್ಟಿ ಅಥವಾ ರೊಟ್ಟಿ ಅನ್ಬೋದು. ನಾನು ಮಾತ್ರ ಈ ಥರ ತಿನ್ನಂಗಿಲ್ಲ ಅಂಥೇಳಿ ಮಾಡಿ ಕೊಡ್ತೀನಿ ನೋಡಿರಿ. ಬೇಕಂದ್ರೆ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ನಮ್ಮ ಮನೆಯೊಳಗೆ ಯಾವ ಹಿಟ್ಟಿರುತ್ತೋ ಮತ್ತು ಯಾವ ಹಿಟ್ಟನ್ನು ಜಾಸ್ತಿ ತಿನ್ನೋಕೆ ಇಷ್ಟಪಡೋಂಗಿಲ್ಲ. ಅಂದ್ರೆ ನಮ್ಮ ಮನೆಯೊಳಗೆ ಜೋಳದ ರೊಟ್ಟಿ ತಿನ್ನೋಕೆ ಅಷ್ಟು ಇಷ್ಟಪಡೋಂಗಿಲ್ಲ. ಅದಕ್ಕಾಗಿ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಹಾಕಿಬಿಟ್ಟು ರೆಡಿ ಮಾಡಾಕಂತೀನಿ ರೀ. ಈ ಕಡೆ ಇದ್ರೆ ತನು ಇವತ್ತು ಆಲೂ ಗ್ರೇವಿ ಮಾಡಿದ್ಲು. ಅಂದರೆ ದಮ್ ಆಲೂ ಅಂಥೇಳಿ ರೆಡಿ ಮಾಡಿದ್ಲು ರೀ. ನಾನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ, ಒಗ್ಗರಣೆ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಟಿದ್ಲು. ಈ ಕಡೆ ನಾನಿದ್ರೆ ಎಲ್ಲರಿಗೂ ಈ ಥರ ಕಾದು ಹಂಚ್ಮೇಲೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಕೈಲೇ ಈ ಥರ ತಟ್ಕೋಬೇಕು ರೀ ನೀಟಾಗಿ. ಅಂದರೆ ಭಾಳ ತೆಳ್ಳಗೆಲ್ಲ ಮಾಡೋಕ್ಕಾಗಂಗಿಲ್ಲ, ಸ್ವಲ್ಪ ದಿಪ್ಪಾಗಿನೇ ಇರ್ತಾವೆ. ಕೈಲೇ ಅದನ್ನ ಹಿಟ್ಟು ಹಾಕಿಬಿಟ್ಟು ತಟ್ಟಿ ಈ ಥರ ಮಾಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಟು 2 ಸೈಡ ಎಣ್ಣೆ ಹಚ್ಕೊಂಡ್ಬಿಟ್ಟು ಬೆನ್ಸ್ಕೊಂಡ್ಬಿಟ್ರಾಯ್ತು. ಬೀಟ್ರೂಟ್ ರೊಟ್ಟಿ ಅಥವಾ ತಾಲಿಪಟ್ಟಿ ರೆಡಿ ಆಗ್ತಾವೆ ನೋಡಿರಿ. ಟೇಸ್ಟ್ ಇರುತ್ತೆ ತಿನ್ನೋಕೆ ರೀ. ಅಂದರೆ ತರಕಾರಿ ನಮಗೂ ಅಷ್ಟೊಂದು ಪಲ್ಯ ಆಗಲಿ ತಿನ್ನೋಕೆ ಇಷ್ಟ ಆಗಂಗಿಲ್ಲಲ್ಲ, ಅವಾಗ ಈ ಥರ ಮಾಡಿಬಿಟ್ರಾಯ್ತು. ಸಖತ್ತಾಗಿರುತ್ತೆ ನೋಡಿರಿ ಟೇಸ್ಟ್. ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಯಾಕಂದ್ರೆ ಮಕ್ಳಿಗೆ ಮಾತ್ರ ತರಕಾರಿ ಇಷ್ಟ ಆಗಂಗಿಲ್ಲ. ಅಂದರೆ ಸಣ್ಣ ಮಕ್ಳಿಗೂ ಅಷ್ಟೇ ರೀ. ತರಕಾರಿ ಇಷ್ಟ ಆಗಲಾರ್ದವ್ರಿಗೆ ಈ ಥರ ಎಲ್ಲ ಹಿಟ್ಟು ಹಾಕಿಬಿಟ್ಟು ಬೇಕಂದರೆ ಇದಕ್ಕೆ ಪನ್ನೀರ್ನೂ ಹಾಕಿ ಮಾಡ್ಕೊಳ್ಬೋದು. ಅಂದ್ರೆ ಪ್ರೋಟೀನ್ ಬೇಕಂದ್ರೆ ರೀ. ಹಾಗಾದ್ರೆ ಎಷ್ಟು ಮಸ್ತಾಗಿ ಕಲರ್ಫುಲ್ಲಾಗಿನೂ ಬಂದೈತಿ, ಟೇಸ್ಟ್ನೂ ಅಷ್ಟೇ ಮಸ್ತಾಗಿರ್ತೈತೆ ರೀ. ನಮ್ಮ ಮನ್ಯಾಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. 1 ಬೇಡ 2 ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ನೋಡಿರಿ. ಮಧ್ಯಾಹ್ನ ಊಟ ಬೇಕಂತಲೇ ಅನ್ಸಂಗಿಲ್ಲ. ಅಷ್ಟು 2-3 ಗಂಟೆಗೆ ಆರಾಮ್ಸೆ ಊಟ ಮಾಡ್ಬೋದು. ಬೆಳಗ್ಗೆ 2 ತಾಲಿಪಟ್ಟಿ ಅಥವಾ ರೊಟ್ಟಿ ತಿಂದುಬಿಟ್ರೆ. ಈಗಿದ್ರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಕಾಯಿಪಲ್ಯಕ್ಕೆ ಹೊಂಟಿವಿ ನೋಡಿರಿ. ಟೈಮಿಗೆ 10 ಗಂಟೆ ಆಗೈತಿ. ಎಷ್ಟು ಬಿಸಿಲೈತೆ ಅಂದರೆ ಇವಾಗ ನಮ್ಮ ಮೈ ಉರಿಯೋಕೆ ಸ್ಟಾರ್ಟ್ ಆಗಿಬಿಟ್ಟೈತೆ ರೀ. ಅಷ್ಟು ಬಿಜಾಪುರದಾಗಂತೂ ಬಿಸಿಲೈತಿ. ಅಂದ್ರೆ ಬಿಸಿಲು ಜೊತೆ ಸೆಕೆನೂ ಜಾಸ್ತಿ ಆಗ್ತಾ ಇರ್ತೈತೆ ರೀ ಮೋಡ ಆದ ತಕ್ಷಣ. ಇವತ್ತು ಮೆಣಸಿನ್ಕಾಯಿ ತರೋಣಂತ ಮಾರ್ಕೆಟ್ಗೆ ಬಂದಿದ್ದೀವಿ ರೀ. ಅಂದರೆ ಕಾಯಿಪಲ್ಲೆ ತೊಗೊಂಡು ಮೆಣಸಿನ್ಕಾಯಿ ತೊಗೊಂಡು ಹೋಗೋಣಂತ ರೀ. ಮೆಣಸಿನ್ಕಾಯಿ ರೇಟ್ ಕೇಳಿಬಿಟ್ರೆ ಅಂತೂ ತಲೆ ತಿರುಗುತ್ರಿ. ಅಂದ್ರೆ ಫಸ್ಟ್ ಟೈಮ್ ಇಷ್ಟು ರೇಟ್ ಆಗಿದ್ದು. ಅಂದರೆ ಯಾವಾಗಲೂ ಇಷ್ಟೊಂದಿನ ರೇಟ್ ಇದ್ದಿತ್ತಿಲ್ಲ ರೀ. ಇವಾಗಂತೂ 350-400 ಎಲ್ಲ ಕಡೆ ಕೇಳ್ತೀರಿ. ಅಷ್ಟೇ ನಾನು ಒಂದು 5-6 ಕಡೆ ಕೇಳಿದೆ. ಎಲ್ಲ ಕಡೆಯೂ ಸೇಮ್ ರೇಟನ್ನೇ ಹೇಳಕತ್ತಿದ್ರು. ಅದಕ್ಕಾಗಿ ಮತ್ತೊಂದು 7 kg ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಇಲ್ಲಿ ಗುಡಿ ಅಕ್ಕೋರ ಮನೆಗೆ ಬಂದೀವಿ ನೋಡಿರಿ. ಅಂದರೆ ಆ ಕಡೆ ಬರುತ್ತಲ್ಲ ಕಾಯಿಪಲ್ಲೆ ಮಾರ್ಕೆಟ್ ಹತ್ರನೇ ಅವ್ರ ಮನೆ ಇರೋದು. ಅಂದರೆ ಗುಡಿ ಹತ್ರನೇ ಇರೋದ್ರಿ, ಲಿಂಗದ ಗುಡಿ ಹತ್ರ. ಹಾಗಾಗಿ ಪವಿತ್ರ ಅಕ್ಕೋರನೂ ಬಂದಿದ್ರು. ಅಂದರೆ ಅವರು ಮೆಣಸಿನ್ಕಾಯಿ ತೊಗೊತೀನಿ ನಿಮ್ಗೆ ತೊಗೊಳಕ್ಕೆ ಹೋದಾಗ ಫೋನ್ ಹಚ್ಚಿರಿ ಅಂತ ಅಂದಿದ್ರೆ ಫೋನ್ ಹಚ್ಚಿದ್ದಾರೆ. ಅವರು ಮೆಣಸಿನ್ಕಾಯಿ ಮತ್ತು ಕಾಯಿಪಲ್ಲೆ ಎಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ಇವ್ರ ಮನೆಗೆ ಬಂದಿದ್ದೀವಿ ನೋಡಿರಿ. ಇನ್ನು ಚಂತನ ಇಲ್ಲೇ ಇರೋದು. ಅಂದರೆ ಹಂಗೆ ರೀ, ಒಂದ್ಸಲ ಬಂದುಬಿಟ್ರೆ ಮನೆಗೆ ಹೋಗಂಗಿಲ್ಲ, ಬರೋಕೆ ಆಗಂಗಿಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕಾಗಿ ಬೆಳಗ್ಗೆ 12 ಗಂಟೆ ಆಗಕ್ಕೆ ಬಂದಿತ್ತು. ಅಂದ್ರೆ ನಾವು 10 ಗಂಟೆಗೆ ಬಂದಿದ್ದು. ಕಾಯಿಪಲ್ಲೆ ತೊಗೊಂಡು ಮೆಣಸಿನ್ಕಾಯಿ ತೊಗೊಂಡು ನಮ್ಮ ಮನೆಯವರು ಕಾಯಿಪಲ್ಲೆ ತೊಗೊಂಡು ಮೆಣಸಿನ್ಕಾಯಿ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಹೋದ್ರು. ನಾನಿದ್ರೆ ಇಲ್ಲೇ ಕುಂತಿದ್ರಿ. ತನ್ನೂ ಬರ್ತೀನಂತ ಹೇಳ್ಯಾಳು. ಒಬ್ಬೊಬ್ರಿಗೆ ಲೇಟ್ ಆಗಿ ಹೋದವ್ರಿಗೆ ಲಘು ಕರ್ಕೊಂಡಿರ್ತೀವಿ ಒಳಗೆ ನೀಟ್ ಎಕ್ಸಾಮ್ ಬರುತ್ತೆ, ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ಮುಂಜಾನೆ ಎಕ್ಸಾಮ್ ಬರ್ದಿರ್ತಾರಂದ್ರೆ KCET ಬರ್ದಿರ್ತಾರೆ. ಮಧ್ಯಾಹ್ನ ಎಕ್ಸಾಮ್ಗೆ ಅದು ಹಾಲ್ ಟಿಕೆಟ್ ತೊಗೊಳಲ್ಲ. ನಾವೇನು ಮಾಡ್ಬೇಕ್ರಿ? ಅದು ತೊಗೊಳಲ್ಲ ಮತ್ತೊಂದು ವರ್ಷನೇ ಮಾಡ್ಕೊಬರ್ಬೇಕ್ರಿ. ಮುಂಜಾನೆ ಈಗ ನಾನು ಹೋಗಿ ಫಿಂಗರ್ ನಂದು ತಂಬ ಮಾಡಿರ್ತೀನಿ ರೀ. ಅದು ಸೆಕೆಂಡ್ ಎಕ್ಸಾಮ್ ಬರಕ್ಕೆ ನಂದು ತಂಬ ಹಾಲಿಲ್ಲ ಅಂದ್ರೆ ನಾ ಅಲ್ಲತ್ರಿ ಈಗ ಹ್ಯಾಂಗೆ ಮಾಡಿದ್ರಿ? ಫೋಟೋ ಐತಲ್ಲ ಇದು ಏನಾಗಲ್ಲ ಬರಾಕೆ ಇಲ್ಲ ರೀ. ಅಶೋಕ್ ಬೆಟ್ಟ ಆಗಿ ಬರುತ್ತೆ ಮಾಡೋಕೆಲ್ಲ ಅದು ಸಾಲ ಚೆನ್ನಾಗತ್ತೆ. ಮನ್ಯಾಗ ಏನಿದೆ ನಾವು ತಿನ್ನಕ್ಕೆ ಇಲ್ಲ ಕರೆಂಟ್ ಕಟ್ಟಾಗ್ರಿ. ಚಸ್ಮಾ ತೆಗೆ
ಮಾಮ ಅಂದ. ಬೇಸಿಗೆ ರಜಾ ಮತ್ತು ಮಾವಿನಕಾಯಿ ಏನೋ ಹಾಡಿದ್ದೇವೆ. ಬಿತ್ ಬೇಸಿಗೆ ರಜಾ ಮಾವಿನ ಮಜಾತ್ರೆ. ಗುಂಡಿ ತೆರಿವ ಬಿತ್. ಓಹೋ ಇನ್ನೊಂದೈತ್ಲಾ ಅದು ಟೊಂಗ್ಯಾಗ ಬಡದು ಎಕಡೆ ಬೋತದೆ ಯಾರಿಗೆ ಗೊತ್ತು. ಅಯ್ಯೋ ಇಡೀ ಅಕ್ಕವ್ರ ಮನೆಗೆ ಬೆಳಿಗ್ಗೆ 12 ಗಂಟೆಗೆ ಹೋಗಿದ್ದು ಮನೆಗೆ ಬರಾಕೆ 7 ಗಂಟೆ ಆಯ್ತು ನೋಡ್ರಿ. ಅಲ್ಲೇ ಮಾತು ಹೇಳಿ ಊಟ ಮುಗಿಸ್ಕೊಂಡು ಮಾವಿನಕಾಯಿ ಹರಿದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಬರಾಕೆ 7 ಗಂಟೆ ಆಗ್ಬಿಟ್ಟಿತ್ತು. ಮನೆಗೆ ಬಂದು ಇದನ್ನ ಕೇಳಾಕತ್ತಿದ್ಲು ತನ್ನೂರಿ. ಇದು ಕಾಯಿ ರೀ ಭಾಳ ದಿವಸದಿಂದ ಕೇಳಾಕತ್ತಿದ್ಲು, ತಂದು ಕೊಡಾಕನ ಆಗಿತ್ತಿಲ್ಲ. ಅಂದ್ರೆ ಒಂದು ಕಾಯಿಗೆ 50 ರೂಪಾಯಿ ಅಂತ. ಅಂದ್ರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ರೀ. ನೀವು ತಿಂದಿದ್ರೆ ಕಮೆಂಟ್ ಮಾಡಿರಿ. ಅಂದರೆ ಕೊಬ್ಬರಿ ಇರೋದಿಲ್ಲ ಅದೇ ಥರ ಅನಿಸುತ್ತೆ. ಏನೋ ಬೆಸ್ಟ್ ಇದಕ್ಕಿಂತ ನೀರು ಕುಡಿಯೋದು. ಅಂದ್ರೆ 3 ಪೀಸ್ ಇರೋದ್ರಿ. ಅದನ್ನ ಅಷ್ಟೇನು ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ. ಅಂದ್ರೆ ದೇಹಕ್ಕೆ ಒಳ್ಳೇದೈತಿ, ಆದರೆ ಟೇಸ್ಟ್ ಅಷ್ಟೇನು ಅನ್ನಿಸ್ಲಿಲ್ಲ ರೀ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ನಂಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಅಂದರೆ ತನೂ ಭಾಳ ದಿವಸದಿಂದ ಕೇಳಾಕತ್ತಿದ್ಲ, ಅದಕ್ಕಾಗಿ ತೊಗೊಂಡು ಬಂದಿದ್ದು ಟೇಸ್ಟ್ ನೋಡಮ್ಮ ಅಂತ ಅಂದ್ಕೊಳ್ಳಿ. ತನಗೂ ಇಷ್ಟ ಆಗಲಿಲ್ಲ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ರಿ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಈಗಿದ್ರೆ ಪಲ್ಯ ಸೋಸಾಕಂತೀನಿ ನೋಡ್ರಿ. ಪಾಲಕ್, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ನಮ್ಮ ಮನೆಯವ್ರ ಕೈಯಾಗ ಕೊಟ್ಟು ಕಳ್ಸಿನಿ. ಅವ್ರು ಇದ್ರೆ ಫ್ರಿಜ್ನ ಹಾಗೆ ಇಟ್ಬಿಟ್ಟಾರು, ಕವರ್ದಾಗೂ ಹಾಕಿಟ್ಟಿಲ್ಲ. ಪಲ್ಯ ಎಲ್ಲ ಬಾಡ್ದಂಗೆ ಆಗ್ಬಿಟ್ಟಿದ್ರಿ. ಮತ್ತು ಸೋಸಿ ತೊಳೆದಿಟ್ರೆ ಆಯ್ತಂತೇಳಿ ಸೋಸಾಕಂತೀನಿ ನೋಡ್ರಿ. ಬೆಳಗ್ಗೆ ಮನೆ ಬಿಟ್ರೆ ಸಂಜೆ ಮುಂದೆ ಬಂದುಬಿಟ್ರೆ ಹೆಂಗೆ ಆಗೋದಿಲ್ಲ. ಅಂದ್ರೆ ಹೊರಗಡೆ ಹೋದ್ರೆ ಹಂಗೆ ಆಗೋದ್ರಿ, ಯಾವಾಗ ಬರ್ತೀವಿ ಅಂತೇಳಿ ಗೊತ್ತಾಗಂಗಿಲ್ಲ. ಇವಾಗ ಬಂದು ಇದನ್ನೆಲ್ಲ ಸೋಸಿ ಇನ್ನು ಅಡುಗೆ ಮಾಡ್ಬೇಕ್ರಿ. ಚಪಾತಿ ಮತ್ತು ಪಲ್ಯ ಮಾಡೋಣಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮಗೆ ಖುಷಿಯಿಲ್ಲ, ನಾವು ಲೇಟಾಗಿನೇ ಊಟ ಮಾಡಿದ್ವಿ. ಆದರೆ ಮನೆಗೆ ಮತ್ತು ನಮ್ಮ ಮನೆಯವ್ರಿಗೆ ಚಪಾತಿ ಪಲ್ಯ ಮಾಡಬೇಕು. ಹಾಗಾಗಿ ಪಲ್ಯ ಎಲ್ಲ ಸೋಸಿ ತೊಳೆದು ಫ್ರಿಜ್ನಾಗ ಎತ್ತಿಟ್ಬಿಟ್ಟು ಚಪಾತಿ ಪಲ್ಯನೂ ಮಾಡಿಕೊಟ್ಟೆ ನೋಡ್ರಿ. ಒಂದೆರಡು ಫೋಟೋ ತೊಗೊಂಡಿದ್ದು. ಅಂದರೆ ಮಾವಿನಕಾಯಿ ಏನು ಹರಿದಿದ್ವಲ್ಲ ಅದನ್ನೇ ಇನ್ಸ್ಟಾಗ್ರಾಮ್ದಾಗ ಸ್ಟೋರಿ ಹಾಕಿದ್ದೆ. ಅದನ್ನೇ ಇಲ್ಲಿ ಫೋಟೋನ ಆ್ಯಡ್ ಮಾಡಿದ್ದೀನಿ ನೋಡ್ರಿ. ಮಾವಿನಕಾಯಿ ಹರಿಯೋದಾಗಲಿ, ಮಾವಿನಕಾಯಿ ಗಿಡದಂದು ಹರಿದ್ಬಿಟ್ಟು ತಿನ್ನೋದಾಗಲಿ ಜಾಸ್ತಿ ಖುಷಿ ಆಗುತ್ತೆ ನೋಡ್ರಿ. ಹೊಲ ಇದ್ದವ್ರಿಗೆ ಮಾತ್ರ ಅದನ್ನ ಅನುಭವಿಸೋಕ್ಕಾಗೋದು. ಗುಡಿ ಹತ್ರ ಮಾವಿನ ಗಿಡ ಅವರೇ ಹಚ್ಚಿದ್ದು, ಹಾಗಾಗಿ ಹರಿದು ತಿಂದು ಮಾಡಿ ಮನೆಗೆ ಬಂದೀವ್ರಿ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋದ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಬಾಯ್ ರೀ, ಟೇಕ್ ಕೇರ್.